ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಥವಾ AM ರುಟೀನ್ ಶೇರ್ ಮಾಡ್ತಾ ಇದ್ದೀನಿ. ಆಫನ್ ನನಗೆ ಎಲ್ಲರೂ ಕೇಳ್ತಿರ್ತೀರಾ ನಿಮ್ಮ ಸ್ಕಿನ್ ಹೇಗೆ ಇಷ್ಟು ಗ್ಲೋ ಆಗಿದೆ, ಹೇಗೆ ಇಷ್ಟು ಗ್ಲೋ ಆಗ್ತಾ ಇರುತ್ತೆ ಅಂಡ್ ಹೇಗೆ ಇಷ್ಟು ಕ್ಲಿಯರ್ ಆಗಿದೆ ಅಂತೆಲ್ಲ. ಸೊ ಫಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಐ ಆಮ್ ಬ್ಲೆಸ್ಡ್ ವಿತ್ ಅ ಗುಡ್ ಸ್ಕಿನ್. ಸೊ ಅದು ಒಂದು ಮೇನ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ನಾನು ಏನೇ ಮಾಡಿದ್ರು ಅದನ್ನ ಮೇಂಟೈನ್ ಮಾಡಕ್ಕಷ್ಟೇನೆ. ಸೊ ಓವರ್ ನೈಟ್ ಏನೋ ಕ್ರೀಮ್ ಹಚ್ಚಿದ ತಕ್ಷಣ ಏನಿಂದನೂ ನಿಮ್ಮ ಸ್ಕಿನ್ ಅಂತೂ ಖಂಡಿತ ಬ್ರೈಟ್ ಆಗಿಬಿಡೋದು ಆ ಥರ ಎಲ್ಲ ಏನೂ ಆಗಲ್ಲ. ಸೊ ಇರೋ ಸ್ಕಿನ್ನ ಬೆಟರ್ ಆಗಿ ಮಾಡ್ಕೊಬೋದು ಅಷ್ಟೇ. ಸೊ ಅದಕ್ಕೋಸ್ಕರ ಒಂದಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ವೆರಿ ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸದ್ಯಕ್ಕೆ ಇವಾಗಿನೂ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫೇಸ್ ಮೇಲೆ ಏನೂ ಇಲ್ಲ ಇವಾಗ. ಸೊ ನೋಡ್ತಾ ಇರ್ಬೋದು. ಸೊ ಈ ಕಲೆ ಏನಪ್ಪಾ ಅಂತಂದರೆ ರೀಸೆಂಟಾಗಿ ವೈರಲ್ ಫೀವರ್ ಬಂದಿತ್ತು ಆ್ಯಂಡ್ ಅದರಿಂದ ಸ್ವಲ್ಪ ಅಲರ್ಜೀಸ್ ಆಗಿತ್ತು, ವೈರಲ್ ಇನ್ಫೆಕ್ಷನ್ ಆ ಥರ ಎಲ್ಲ. ಸೊ ಹಾಗಾಗಿ ಅದು ಆಲ್ಮೋಸ್ಟ್ ರಿಕವರ್ ಆಗ್ತಾ ಇದೆ. ಸೊ ಯೂಶ್ವಲಿ ನನಗೆ ಅಷ್ಟೊಂದು ಪಿಂಪಲ್ಸ್ ಆಗೋದು, ಅದ್ರ ಕಲೆ ಉಳಿಯೋದೆಲ್ಲ ತುಂಬ ಕಡಿಮೆ ಆಯಿತಾ. ಸೊ ನನ್ನ ಫೇಸ್ ಹೀಗೆ ಕಾಣಿಸುತ್ತೆ ಆಫ್ಟರ್ ಫೇಸ್ ವಾಶ್. ನಾನು ಆ್ಯಕ್ಚುಲಿ 2 ಫೇಸ್ ವಾಶ್ ನಾನು ರೆಕಮೆಂಡ್ ಮಾಡೋದು. ಒಂದು ಬಂದು ಸಿಂಪಲ್ ಅವರ ರಿಫ್ರೆಶಿಂಗ್ ಫೇಸ್ ವಾಶ್. ಇದು ಎಲ್ಲ ಥರ ಸ್ಕಿನ್ ಟೈಪ್ಸಿಗೂ ಸೂಟ್ ಆಗುತ್ತೆ. ಆ್ಯಂಡ್ ನಾರ್ಮಲ್, ಸೆನ್ಸಿಟಿವ್ ಅಥವಾ ಡ್ರೈ ಸ್ಕಿನ್ ಕಾಂಬಿನೇಷನ್ ಎಲ್ಲ ಥರ ಸ್ಕಿನ್ನಿಗೂ ಸೂಟ್ ಆಗುತ್ತೆ. ಬಟ್ ನನ್ನ ಪರ್ಸ್ನಲ್ ಫೇವ್ರೆಟ್ ಬಂದು ಈ ಫೇಸ್ ವಾಶ್, ಡರ್ಮಾ ವೈವ್ ಅವರ ಹೈಡ್ರಾ ಕ್ಲೆನ್ಸರ್. ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಫೇಸ್ ವಾಶ್. ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ತುಂಬಾ ಚೆನ್ನಾಗಿರುವಂತಹ ಒಂದು ಫೇಸ್ ವಾಶ್. ತುಂಬಾ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನನ್ನು. ಸೊ ನಂದು ಪರ್ಸ್ನಲಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ನನಗೆ ಈ ಫೇಸ್ ವಾಶ್ ತುಂಬಾ ಇಷ್ಟ ಆಗುತ್ತೆ. ಈಗ ಫೇಸ್ ವಾಶ್ ಆಲ್ರೆಡಿ ಆಗಿದೆ. ಫಸ್ಟ್ ಏನಪ್ಪ ನಾನು ಮಾಡೋದು ಅಂತಂದರೆ ಟೋನರ್ನ ಯೂಸ್ ಮಾಡ್ತೀನಿ. ಸೊ ಟೋನರಲ್ಲಿ ಅಗೇನ್ 2 ಟೋನರ್ನ ನಾನು ರೆಕಮೆಂಡ್ ಮಾಡ್ತೀನಿ. ಒಂದು ಬಂದು ಪ್ಲಮ್ ಅವರ ನಯಾಸಿನಮೈಡ್ ರೈಸ್ ವಾಟರ್ ಟೋನ್. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಏನಾದರೂ ಪೋರ್ಸ್ ಇದ್ರೆ ಆ ಪೋರ್ಸ್ನ ಟೈಟನ್ ಮಾಡಕ್ಕೆ ಆ್ಯಂಡ್ ಸ್ಕಿನ್ನ ಬ್ರೈಟನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಯಾಸಿನಮೈಡ್ ಇರೋದ್ರಿಂದ ಬ್ಲೆಮಿಶ್ನೆಸ್ನ ಅಥವಾ ಡಾರ್ಕ್ ಸ್ಪಾಟ್ಸ್ನ ಕ್ಲಿಯರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು. ಆ್ಯಂಡ್ ಅನದರ್ ಒನ್ ಬಂದು ಲೆನೇಜ್ ಅವರ ಕ್ರೀಮ್ ಸ್ಕಿನ್ ಅನ್ನೋ ಒಂದು ಟೋನರ್. ಈ ಟೋನರ್ ಬಂದು ಹೈಡ್ರೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ತುಂಬಾನೇ. ಹಾಗೆ ನಾನು ಹೇಳ್ದಾಗೆ ನಂದು ತುಂಬಾ ಡ್ರೈ ಸ್ಕಿನ್ ಇರೋದ್ರಿಂದ ಡಲ್ ಅಂತ ಅನ್ಸೋದು ಅಥವಾ ಫೈನ್ ಲೈನ್ಸ್ ಬರೋದು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಈ ಟೋನರ್ನ ಯೂಸ್ ಮಾಡ್ತೀನಿ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಈ ಟೋನರ್ನ ಯೂಸ್ ಮಾಡೋದು ಇಟ್ ಈಸ್ ಹೈಡ್ರೇಟಿಂಗ್ ಅಂತ. ಸೊ ಇದನ್ನ ಇವಾಗ ಅಪ್ಲೈ ಮಾಡ್ತೀನಿ. ಸೊ ಇದು ಎಷ್ಟು ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಗೊತ್ತಾಗತ್ತೆ. ಸೊ ಇದರಲ್ಲಿ ಒಂದೇ ಒಂದು ನನಗೆ ಇಷ್ಟ ಆಗಲ್ಲ ಅಂತಂದರೆ ಇದರ ಅಪ್ಲಿಕೇಶನ್ ಈ ಥರ ಇರೋದ್ರಿಂದ ಈ ಥರ ಶಿಟ್ ನೋಡಿ, ಇವಾಗ್ಲೂ ಕೂಡ ಹಿಂಗೆ ಚೆಲ್ಲೋಗ್ಬಿಡತ್ತೆ ತುಂಬ. ಸೊ ಒಂಥರ ಮಿಲ್ಕ್ ಥರನೇ ಇದೆ ಇದು. ಸೊ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಆಗುತ್ತೆ, ಎಷ್ಟು ಗ್ಲೋಯಿ ಅಂತ ಅನಿಸ್ತಾ ಇದೆ ಸ್ಕಿನ್ ಅಂತ. ಸೊ ತುಂಬಾ ರಿಫ್ರೆಶಿಂಗ್ ಅಂತ ಅನ್ಸುತ್ತೆ ಆ್ಯಂಡ್ ತುಂಬಾ ಹೈಡ್ರೇಟ್ ಮಾಡುತ್ತೆ ಈ ಟೋನರ್ ಬಂದು. ಸೊ ಒಂದು ಪ್ರಾಡಕ್ಟ್ ಆದಮೇಲೆ ಒಂದು ಪ್ರಾಡಕ್ಟ್ನ ಬಳಸೋ ಮುಂಚೆ ಒಂದು 30 ಸೆಕೆಂಡ್ಸ್ ಆದರೂ ಗ್ಯಾಪ್ ಕೊಡಿ. ಸೊ ದಟ್ ಅದು ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸೀರಮ್. ಸೊ ಸೀರಮ್ ಅಂತ ಬಂದಾಗ ನನ್ನ ಸ್ಕಿನ್ ಕನ್ಸರ್ನಿಗೆ ಏನು ಇಂಗ್ರೀಡಿಯೆಂಟ್ ಬೇಕು ಅಥವಾ ನನ್ನ ಸ್ಕಿನ್ ಕನ್ಸರ್ನಿಗೆ ಏನು ಸೂಟ್ ಆಗುತ್ತೆ ಅದನ್ನು ನೋಡಿ, ಆ ಇಂಗ್ರೀಡಿಯೆಂಟ್ನ ನೋಡಿ ನಾನು ಸಿರಮ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಹಾಗಾಗಿ ನಾನು ಬಳಸೋದು ಮಿನಿಮಲಿಸ್ಟ್ ಅವರ 2% ಹೈಲುರಾನಿಕ್ ಆಸಿಡ್ ಇರುವಂತಹ ಸೀರಮ್ ಇದು. ಸೊ ಇದನ್ನು ಕೂಡ ಅಷ್ಟೇ ತುಂಬಾನೇ ಹೈಡ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹೈಲುರಾನಿಕ್ ಆಸಿಡ್ ಈಸ್ ಮೆಂಟ್ ಫಾರ್ ಇಟ್. ಸೊ ಪ್ಲಂಪ್ ಮಾಡುತ್ತೆ, ಡಲ್ನೆಸ್ನ ಡ್ರೈನೆಸ್ನ ಕ್ಲಿಯರ್ ಔಟ್ ಮಾಡುತ್ತೆ. ಸೊ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡೋಕ್ಕಾಗತ್ತೆ. ಯಾವುದೇ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ಓವರ್ ನೈಟ್ ಯಾವುದೂ ರಿಸಲ್ಟ್ ಕೊಡಲ್ಲ. ಪೇಷನ್ಸಿಂದ ಅದನ್ನು ಒಂದಷ್ಟು ದಿನಗಳ ಕಾಲ ಅಥವಾ ಒಂದಷ್ಟು ತಿಂಗಳುಗಳ ಕಾಲ, ಕೆಲವೊಂದು ವರ್ಷಗಟ್ಟಲೆ ತಗೊಳುತ್ತೆ. ಯೂಸ್ ಮಾಡಿದ್ರೇ ನಿಮಗೆ ರಿಸಲ್ಟ್ ಗೊತ್ತಾಗೋದು. ಸೊ ಇದರಲ್ಲೇ ಆ್ಯಕ್ಟಿವ್ಸ್ ಇರೋದ್ರಿಂದ ತುಂಬ ಹೊತ್ತು ಓಪನ್ ಬಿಡಬಾರ್ದು ಆ್ಯಂಡ್ ಸ್ಕಿನ್ನಿಗೆ ಟಚ್ ಎಲ್ಲ ಮಾಡಬೇಡಿ. ನಿಮ್ಮ ಫೇಸಿಗೆ ಎಷ್ಟು ಬೇಕು ಅಷ್ಟು ಅಪ್ಲಿಕೇಟರ್ನ ಸ್ಕಿನ್ಗೆ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಸೊ ಇನ್ ಕೇಸ್ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಅಥವಾ ಡರ್ಟ್ ಏನಾದರೂ ಇದ್ದರೆ ಅದು ಅದರಲ್ಲೇ ಸೇರಿ ಮತ್ತೆ ಸ್ಕಿನ್ ಡ್ಯಾಮೇಜ್ ಮಾಡೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಕ್ಟಿವ್ಸ್ ಇರೋದ್ರಿಂದ
ರಬ್ ಮಾಡೋದು ಅಥವಾ ಮಸಾಜ್ ಮಾಡೋ ಥರ ಎಲ್ಲ ಮಾಡಬಾರ್ದು. ಇದು ಸ್ವಲ್ಪ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಇದೆ. ನಿಮಗೆ ಗೊತ್ತಾಗುತ್ತೆ ವಿತಿನ್ ಸೆಕೆಂಡ್ಸಲ್ಲಿ ಇದು ಅಬ್ಸರ್ವ್ ಮಾಡ್ಕೊಬಿಡುತ್ತೆ ಸ್ಕಿನ್ನು. ಸೊ ನೋಡ್ತಾ ಇರ್ಬೋದು ಮತ್ತೆ ಗ್ಲೋನ. ಸೊ ಸ್ಕಿನ್ನ ಪ್ಲಂಪ್ ಮಾಡೋಕ್ಕೆ, ಡ್ರೈನೆಸ್ನ ಕ್ಲಿಯರ್ ಮಾಡೋಕ್ಕೆ ಆ್ಯಂಡ್ ಈವನ್ ಫೈನ್ ಲೈನ್ಸ್ನ ಕ್ಲಿಯರ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಉಳಿದಿರೋ ಪ್ರಾಡಕ್ಟ್ನ ಹೀಗೆ ಕೈಗೆಲ್ಲ ಹಚ್ಕೊಬಿಡೋದು. ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರಲ್ಲಿ ಕೂಡ 2 ಮಾಯ್ಶ್ಚರೈಸರ್ನ ರೆಕಮೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಒಂದು ಬಂದು ಸೆರಾವಿ ಅವರ ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ಹೈಡ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಗೇನ್ ಮಾಯ್ಶ್ಚರೈಸರ್ ಈಸ್ ಮೆಂಟ್ ಫಾರ್ ಹೈಡ್ರೇಷನ್, ಬಟ್ ಡ್ರೈ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಪೋರ್ಸ್ನೆಲ್ಲನೂ ಬ್ಲರ್ ಔಟ್ ಮಾಡುತ್ತೆ ಅಪ್ಲಿಕೇಶನ್ ಆದ ನಂತರ. ಸೊ ದಟ್ ಈಸ್ ಒನ್ ಥಿಂಗ್ ನಂಗೆ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಇದು ಬಂದು ಮಿನಿಮಲಿಸ್ಟ್ ಅವರ ಮಾಯ್ಶ್ಚರೈಸರ್. ಇದರಲ್ಲಿ ಹೈಲರಾನಿಕ್ ಆ್ಯಸಿಡ್ ಆ್ಯಂಡ್ ವಿಟಮಿನ್ ಇ ಇರೋದ್ರಿಂದ ಡ್ರೈ ಸ್ಕಿನ್ಗೆ ಹೈಡ್ರೇಷನ್ನ ಚೆನ್ನಾಗಿ ಪ್ರೊವೈಡ್ ಮಾಡುತ್ತೆ. ಸೊ ಡ್ರೈ ಸ್ಕಿನ್ಗೆ ತುಂಬಾ ಚೆನ್ನಾಗಿ ನರಿಶ್ಮೆಂಟ್ನ ಕೊಡುತ್ತೆ. ಆ್ಯಂಡ್ ದಟ್ ಗ್ಲೋ, ಇಟ್ ಗಿವ್ಸ್ ದಟ್ ಗ್ಲೋಯಿ ಫಿನಿಶ್. ಸೊ ಯಾವುದೇ ಪ್ರಾಡಕ್ಟ್ನು ಏನು ಒಂದಷ್ಟು ಗಂಡಿ ಹಾಕೋಬೇಕಂತೇನಿಲ್ಲ, ಒಂದು ಪೀಸ್ ಸೈಜ್ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಇಷ್ಟೇ ಮಾಯ್ಶ್ಚರೈಸರ್ ಸಾಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಈಸಿಯಾಗಿ ಗ್ಲೈಡ್ ಆಗ್ತಿದೆ ಅಂತ. ಇದ್ರ ಫಾರ್ಮುಲೇಷನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಆ ಗ್ಲೋನ ತಂದ್ಕೊಡುತ್ತೆ, ಆ ಹೆಲ್ದಿ ಗ್ಲೋನ ತಂದ್ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕನ್ಸಿಸ್ಟೆನ್ಸಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ತುಂಬ ಈಸಿ ಬ್ಲೆಂಡ್ ಮಾಡೋಕ್ಕೆ ಕೂಡ ಫೇಸ್ ಮೇಲೆ. ಸ್ಕಿನ್ನು ತುಂಬ ಸಾಫ್ಟ್ ಆಗೋಕ್ಕೆ ಅಥವಾ ಪ್ಲಂಪಿ ಆಗೋಕ್ಕೆ, ತುಂಬ ಟೈಮ್ ಮಾಯ್ಶ್ಚರೈಸ್ಡ್ ನರಿಷ್ಡ್ ಆಗಿ ಇಡೋಕ್ಕೆ ಈ ಮಾಯ್ಶ್ಚರೈಸರ್ ಹೆಲ್ಪ್ ಮಾಡುತ್ತೆ. ಲಾಸ್ಟ್ ಸ್ಟೆಪ್ ಬಂದು ಸನ್ಸ್ಕ್ರೀನ್. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಫಾಕ್ಸ್ಟೈಲ್ ಅವರ ಡ್ಯೂಯಿ ಸನ್ಸ್ಕ್ರೀನ್ SPF 70 PA+++ ಆ್ಯಂಡ್ ನಯಾಸಿನಮೈಡ್ ಇದೆ, ವಿಟಮಿನ್ B5 ಇದೆ ಆ್ಯಂಡ್ ವಿಟಮಿನ್ ಇ ಇದೆ. ಸೊ ಇದೆಲ್ಲದನ್ನೂ ಸ್ಕಿನ್ ಹೈಡ್ರೇಟ್ ಆಗಿಡೋಕ್ಕೆ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ನ ರಿಡ್ಯೂಸ್ ಮಾಡೋಕ್ಕೆ, ಬ್ಲೆಮಿಷಸ್ನ ಕಂಟ್ರೋಲ್ ಮಾಡೋಕ್ಕೆ ಆ್ಯಂಡ್ ಸ್ಕಿನ್ ಹೈಡ್ರೇಟ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನನ್ನ ಪರ್ಸ್ನಲ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಸನ್ಸ್ಕ್ರೀನ್ ಬಂದು. ಇನ್ನು ಯಾರೆಲ್ಲ ಸನ್ಸ್ಕ್ರೀನ್ನ ಬಳಸ್ತಾ ಇಲ್ಲ, ದಯವಿಟ್ಟು ಬಳಸಿ. ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ. ನೀವು ಯಾವುದೇ ಸ್ಟೆಪ್ನ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಬಟ್ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ನನಗೆ ಎಷ್ಟೊಂದು ಜನ ಕಾಂಪ್ಲಿಮೆಂಟ್ ಮಾಡ್ತಾರೆ, ಲೈಕ್ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ, ಬೇಬಿ ಥರ ಸ್ಕಿನ್ ಇದೆ, ಆ ಥರ ಎಲ್ಲ. ಬಟ್ ಒಂದು ಟೈಮಲ್ಲಿ ನನ್ನ ಸ್ಕಿನ್ ಕಂಪ್ಲೀಟಾಗಿ ಹಾಳಾಗಿತ್ತು ಬಿಕಾಸ್ ಆಫ್ ನಾಟ್ ಯೂಸಿಂಗ್ ಸನ್ಸ್ಕ್ರೀನ್. ನನಗೆ ಆ ಟೈಮಲ್ಲಿ ಇನ್ನೂ ಫೇಸಿಗೆ ಏನೂ ಅಪ್ಲೈ ಮಾಡ್ತಿರ್ಲಿಲ್ಲ. ಬಿಸಿಲಲ್ಲಿ ತುಂಬ ಟೈಮ್ ಇರ್ತಿದ್ದರಿಂದ ಸ್ಕಿನ್ ಡ್ಯಾಮೇಜ್ ಆಗಿ ಐ ಥಿಂಕ್ ಒಂದು ಸ್ಕಿನ್ ಲೇಯರ್ ಪೀಲ್ ಆಗೋಗ್ಬಿಟ್ಟಿತ್ತು. ಲಿಟ್ರಲಿ ಇದು ರಿಕವರ್ ಆಗೋಕ್ಕೆ ತುಂಬಾ ಟೈಮ್ ತಗೋತು, ಲೈಕ್ 2 to 3 years ಬೇಕಾಯಿತು ಅದು ನನಗೆ ರಿಕವರ್ ಆಗೋಕ್ಕೆ. ಸ್ವಲ್ಪ ಬಿಸಿಲು ತಾಕಿದ್ರೇ ಸಾಕು, ಫುಲ್ ರೆಡ್ ಆಗಿಬಿಡ್ತಿತ್ತು ನನ್ನ ಸ್ಕಿನ್ನು. ತುಂಬ ಜನ ಕೇಳೋರು ಏನು ಬ್ಲಷ್ ಹಾಕಿದೆಯಾ ಆ ಥರ ಎಲ್ಲ, ಅಷ್ಟು ಸ್ಕಿನ್ನ ಡ್ಯಾಮೇಜ್ ಮಾಡಿತ್ತು ನನಗೆ. ಸೊ ಹಾಗಾಗಿ ನಾನು ಹೇಳೋದು, ಸನ್ಸ್ಕ್ರೀನ್ ಅಂತೂ ಮಿಸ್ ಮಾಡಲೇಬೇಡಿ. ಮನೆ ಒಳಗಡೆ ಇದ್ರೂ ಸಹ ಡೇಯಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದು ಈಸ್ ಅ ಮಸ್ಟ್. ಇವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ತುಂಬ ಜನ ಹೇಳ್ತಾರೆ 2 fingers ಅಪ್ಲೈ ಮಾಡಬೇಕು ಅಂತ, 3 fingers ಅಪ್ಲೈ ಮಾಡಬೇಕು ಅಂತ. ಬಟ್ ನಾನು 2 fingersನ ಅಪ್ಲೈ ಮಾಡ್ತೀನಿ. ನನ್ನ ಫೇಸ್ಗೆ ಇದೇ ಜಾಸ್ತಿ ಅಂತ ಅನಿಸುತ್ತೆ. ಸೊ ಫಾರ್ಮುಲೇಷನ್ ಆ್ಯಂಡ್ ಇದರ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದೆ, ತುಂಬಾ ಈಸಿ ಬ್ಲೆಂಡ್ ಮಾಡೋಕ್ಕೆ ಕೂಡ. ಆ್ಯಂಡ್ ಏನು ವೈಟ್ ಕಾಸ್ಟ್ ಏನೂ ಬಿಡಲ್ಲ. ಸೊ ಬ್ಲೆಂಡಿಂಗ್ ಆಲ್ಸೋ ತುಂಬಾ ಈಸಿ, ತುಂಬ ರಪ ಎಲ್ಲ ಉಜ್ಬಾರ್ದು. ಸಿಂಪ್ಲಿ ಹಿಂಗೆ ಮಾಡಿದರೆ ಬ್ಲೆಂಡ್ ಆಗೋಗ್ಬಿಡುತ್ತೆ ವಿತಿನ್ ಸೆಕೆಂಡ್ಸು. ನೋಡ್ತಾ ಇರ್ಬೋದು ಎಷ್ಟು ಬೇಗ ಬ್ಲೆಂಡ್ ಆಯಿತು. ಆ್ಯಂಡ್ ದಟ್ ಹೆಲ್ದಿ ಗ್ಲೋ ತುಂಬಾ ಚೆನ್ನಾಗಿ ಆ ಗ್ಲೋನ ತಂದುಕೊಡುತ್ತೆ. ಸ್ಕಿನ್ ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ. ಆ್ಯಂಡ್ ಸನ್ನಿಂದ ಕೂಡ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೇ 5 ಸಿಂಪಲ್ ಸ್ಟೆಪ್ಸ್. ನಾನು ಎಲ್ಲೇ ಹೋಗಬೇಕು ಅಂತಂದ್ರು ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಇಷ್ಟೇ ಮಾಡೋದು. ಯಾವ ಫೌಂಡೇಶನ್ ಇಲ್ಲ, ಏನಿಲ್ಲ. ಆ್ಯಂಡ್ ತುಂಬ ಏನಾದರೂ ಇವೆಂಟ್, ತುಂಬ ಕ್ಲೋಸ್ ರಿಲೇಟಿವ್ ಅಥವಾ ತುಂಬ ಕ್ಲೋಸ್ ಫ್ರೆಂಡ್ಸ್ ಫಂಕ್ಷನ್ ಇದೆ ಅಂತಂದರೆ ಮಾತ್ರನೇ ಮೇಕಪ್ ಅಂತೆಲ್ಲ ಮಾಡೋದು. ಆ್ಯಂಡ್ ಇಟ್ ಈಸ್ ನನಗೆ ಕಷ್ಟ ಅಂತ ಅನಿಸುತ್ತೆ. ಮೇಕಪ್ ಮಾಡೋದು ಇಟ್ಸ್ ಅಪ್ ಟು ಯು. ಬಟ್ ಇಷ್ಟೇ ನನ್ನ ಸ್ಕಿನ್ ಕೇರ್ ರುಟೀನ್. ಆ್ಯಂಡ್ ಒನ್ ಲಾಸ್ಟ್ ಥಿಂಗ್ ಅಂತಂದರೆ ಲಿಪ್ ಬಾಮ್. ನನ್ನ ಪರ್ಸ್ನಲ್ ಆಲ್ ಟೈಮ್ ಫೇವ್ರೆಟ್. ಈ ಲಿಪ್ ಬಾಮ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಬೇರೆ ಯಾವ
ಬ್ರ್ಯಾಂಡ್ನ ಲಿಪ್ ಬಾಮ್ಸ್ ಕೂಡ ಇಷ್ಟ ಆಗಲ್ಲ. ಇದು ವಿಲ್ವಾ ಅವರ ಲಿಪ್ ಬಾಮ್. ನಾನಿದು ಗ್ರೇಪ್ ಫ್ರೂಟ್ ಫ್ಲೇವರ್ನ ಚೂಸ್ ಮಾಡಿದ್ದೀನಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಹೈಡ್ರೇಟ್ ಆಗಿರುತ್ತೆ. ಈ ನ್ಯಾಚುರಲ್ ಟಿಂಟ್ ಇರೋದ್ರಿಂದ ಸೊ ನೋ ಲಿಪ್ಸ್ಟಿಕ್ ಕೂಡ ಬೇಡ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಐ ಥಿಂಕ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಯಾವತ್ತೂ ಚೇಂಜ್ ಮಾಡದೇ ಇರೋ ಒಂದು ಪ್ರಾಡಕ್ಟ್ ಅಂತಂದರೆ ಬಹುಶಃ ಇದು. ನಂಗೆ ತುಂಬ ಡ್ರೈ ಆಗಿಬಿಡ್ತಿತ್ತು ಲಿಪ್ಸ್, ಸಿಪ್ಪೆ ಎಲ್ಲ ಆ ಥರ ಎಲ್ಲ ಬರ್ತಾಯಿತ್ತು. ಇದಕ್ಕೆ ಶಿಫ್ಟ್ ಆದಮೇಲೆ ನಾನು ಆ ಪ್ರಾಬ್ಲಮ್ ಫೇಸ್ ಮಾಡೇ ಇಲ್ಲ. ಸೊ ಹಾಗಾಗಿ ನಾನು ಬೇರೆ ಬ್ರ್ಯಾಂಡ್ ಅಥವಾ ಬೇರೆ ಲಿಪ್ ಬಾಮ್ಸ್ನ ಟ್ರೈ ಮಾಡಬೇಕು ಅಂತಲೂ ಕೂಡ ಅನಿಸಿಲ್ಲ. ಆ್ಯಂಡ್ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ವಿಡಿಯೋ. ಇದು ಯಾವುದೇ ಪ್ರಾಡಕ್ಟ್ಸೂ ನಿಮಗೆ ಬ್ರೈಟ್ ಆಗೋಕ್ಕೋ ಅಥವಾ ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಆಗೋಕ್ಕೋ ಅಲ್ಲ. ನಿಮ್ಮ ಇರೋ ಸ್ಕಿನ್ನ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ, ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಈ ಪ್ರಾಡಕ್ಟ್ಸು ನನಗೆ ವರ್ಕ್ ಆಗಿದೆ, ನಿಮಗೂ ವರ್ಕ್ ಆಗಲೇಬೇಕು ಅಂತಲ್ಲ. ಬಟ್ ನಿಮ್ಮ ಸ್ಕಿನ್ ಕನ್ಸರ್ನಿಗೆ ಯಾವುದು ಬೆಸ್ಟ್ ಇಂಗ್ರೀಡಿಯೆಂಟ್ ಅದನ್ನು ನೋಡಿ ನೀವು ಪ್ರಾಡಕ್ಟ್ಸ್ನ ಚೂಸ್ ಮಾಡಬೇಕಾಗತ್ತೆ. ಯಾವುದೇ ಪ್ರಾಡಕ್ಟ್ಸ್ನ ನೀವು ಹೊಸದಾಗಿ ಟ್ರೈ ಮಾಡಬೇಕು ಅಂತಂದರೆ ಪ್ಲೀಸ್ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿ. ನಾನು ಹೇಳೋದು ಮರ್ತಿದ್ದು, ಈ ಹೈಲುರಾನಿಕ್ ಆ್ಯಸಿಡ್ ಇದೆಯಲ್ವಾ, ಈ ಸಿರಮ್ ಇದೆಯಲ್ವಾ, ಹೈಲುರಾನಿಕ್ ಆ್ಯಸಿಡ್ ಆಗಲಿ ಅಥವಾ ನಯಸಿನಮೈಡ್ ಸಿರಮ್ ಆಗಲಿ, ಯಾವುದೇ ಥರ ನೀವು ಸಿರಮ್ನ ಯೂಸ್ ಮಾಡ್ತೀರಾ ಅಂತಂದರೆ ಪ್ಲೀಸ್ ಡೂ ಸ್ಟಾರ್ಟ್ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಒಂದೇ ಸಲ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಲೈಕ್ ಎವ್ರಿ ಸಿಂಗಲ್ ಡೇ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಎವ್ರಿ ಡೇ ಅಪ್ಲೈ ಮಾಡಬೇಡಿ. ಸ್ಟಾರ್ಟ್ ಮಾಡಬೇಕಿದ್ರೆ ವೀಕ್ಲಿ ಒನ್ಸ್ ಮಾಡಿ ಸ್ಟಾರ್ಟಿಂಗು, ಆಮೇಲೆ ನೆಕ್ಸ್ಟ್ ವೀಕ್ಲಿ ಟ್ವೈಸ್ ಥ್ರೈಸ್ ಹಾಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ. ಅವಾಗ ಸ್ಟಾರ್ಟ್ ಮಾಡೋದು ಇಟ್ ಈಸ್ ಗುಡ್. ಈ ಸಿರಮ್ನ ನೀವು ಮಾರ್ನಿಂಗ್ ಸ್ಕಿನ್ ಕೇರ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ಕೂಡ ಯೂಸ್ ಮಾಡ್ಬೋದು. ಆಗಿತ್ತು ನನ್ನ ಏಮ್ ರೊಟೀನ್ ಅಥವಾ ಮಾರ್ನಿಂಗ್ ಸ್ಕಿನ್ ಕೇರ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಷ್ಟು ಇದೇ ಥರದ ಕಂಟೆಂಟ್ಸ್ಗಾಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನನ್ನ ಯಾವುದೇ ಹೊಸ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳಲ್ಲ. ನನ್ನ ಎಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಲಿಂಕ್ನ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಬಾಯ್.